ದುಡ್ಡಾಗುತ್ತದೆ ನನಗೆ. ಸಾಗಿ ಬ್ಯಾಕ್ಲೆಸ್ ಗೈಸ್. ಹೇ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ಐ ಆಮ್ ಬ್ಯಾಕ್ ವಿತ್ ವಿಶು ಹಾಲ್. ಸೊ ನೀವೆಲ್ಲ ಕೇಳಿದ್ರಿ, ನಾನು ಓದ್ ವ್ಲಾಗಲ್ಲಿ ಹೇಳಿದ್ದೆ ನಿಮಗೆ ಬೇಕಿದ್ರೆ ಮಾತ್ರ ನಾನು ಮಾಡ್ತೀನಿ, ಕಮೆಂಟ್ ಸೆಕ್ಷನ್ ಹೇಳಿ ಅಂತ. ಸೊ ನೀವು ಹೇಳಿದ್ರೆ ಬೇಕಿತ್ತು ಅಂತ, ಸೊ ಅದಕ್ಕೆ ನಾನು ಮತ್ತೆ ಆರ್ಡರ್ ಮಾಡಿದ್ದೀನಿ. ಹಾಗೆ ಇನ್ನೊಂದೇನಂದ್ರೆ, ಬೇರೆ ಬೇರೆ ವೆಬ್ಸೈಟಲ್ಲೂ ಟ್ರೈ ಮಾಡ್ತೀನಿ. ಸೊ ನೀವೆಲ್ಲ ಕೇಳಿದ್ರಿ ಬೇರೆನೂ ಟ್ರೈ ಮಾಡಿ ಅಂತ. ಇನ್ನು ಬರೋ ವ್ಲಾಗ್ಸಲ್ಲಿ ಬೇರೆ ಬೇರೆ ವೆಬ್ಸೈಟಲ್ಲಿ ಟ್ರೈ ಮಾಡ್ತೀನಿ. ಸೊ ಇವಾಗ ಬನ್ನಿ, ಮೀಶೋಯಿಂದ ಏನೇನು ತಂದಿದ್ದೀನಿ, ಇಷ್ಟನ್ನು ಆರ್ಡರ್ ಮಾಡಿದ್ದೀನಿ, ಒಂದೊಂದೇ ಟ್ರೈ ಮಾಡೋಣ. ಫಸ್ಟ್ ಇದು ಬೇಡ, ಇದನ್ನ ಲಾಸ್ಟ್ ಟ್ರೈ ಮಾಡೋಕೆ ಅನ್ಕೊಂಡಿದ್ದೀನಿ, ಬಿಕಾಸ್ ದಟ್ ಸೊ ಆಮೇಲೆ ಗೊತ್ತಾಗುತ್ತೆ. ಸೊ ಫಸ್ಟು ಇದನ್ನು ಟ್ರೈ ಮಾಡೋಣ, ಏನೋ ಮಾಡ್ತೀನಿ ಹೇಗಿದೆ ಹೇಗೆ. ಆಮೇಲೆ ಇದೇನು ಪ್ರೈಸ್ ಗೊತ್ತಾ, ಇದು ಬಂದು 344. ಸ್ವಲ್ಪ ಟೈಟ್ ಇದೆ ಇದು. ನನ್ನ ನೀರು ಸ್ಪೆಂಡ್ ಆಗ್ತಿದೆ. ಈಗ ನಾನು ಸೀಸರ್ ತಗೊಬರ್ತೀನಿ ಗೈಸ್. ಕಾಟನ್ ಗೈಸ್, ಎಕ್ಸ್ಪೆಕ್ಟ್ ಇದೆ. ಸ್ವಲ್ಪ ಲೂಸಾಗಿ ಬರುತ್ತೆ ಅಂದ್ಕೊಂಡಿದ್ದೆ, ಹಾಗೆ ಇದೆ. ಸೊ ಮಟೀರಿಯಲ್ ನೋಡಿ ಹೇಗಿದೆ, ಚೆನ್ನಾಗಿದೆ. ಹೇಳ್ಬೇಕಂದ್ರೆ ಚೆನ್ನಾಗಿದೆ. ಲೂಸ್ ಆಗ್ಬೋದೇನೋ ಅನ್ನಿಸ್ತಾ ಇದೆ. ಲೆಟ್ಸ್ ಸಿ. ನೈಸ್ ಅಲ್ಲ? ನೋಡೋಣ ಬನ್ನಿ ಹೇಗೆ ಕಾಣುತ್ತೆ ಅಂತ. ಲೆಟ್ಸ್ ಟ್ರೈ ಆನ್. ಗೈಸ್, ನಾನು ಇದಕ್ಕೆ ರೇಟಿಂಗ್ ಲೆಕ್ಕ 10 on 10. ಏನ್ ಕ್ಯೂಟ್ ಆಗಿ ಕಾಣಿಸ್ತದೆ ನೋಡಿ. ಈ ಥರ ಲೇಸ್ ಟೈಪಲ್ಲಿದೆ. ನೀವು ಬೇಕಾದ್ರೆ ಟ್ರೈ ಮಾಡ್ಕೊ. ನನಗೆ ಬೋ ಕಟ್ಟಕ್ಕೆ ಬರಲ್ಲ, ಆದರೆ ಇದು ಮ್ಯಾನೇಜ್ ಮಾಡಿದ್ದೀನಿ. ಚೆನ್ನಾಗಿದೆ ಅಲ್ಲ? ಮೆಟೀರಿಯಲ್ ಇಷ್ಟ ಆಯ್ತು ನನಗೆ. ಚೆನ್ನಾಗಿದೆಲ್ಲ ಗೈಸ್. ಈ ಟಾಪು ಏನು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ನಾನು ಅನ್ಕೊಂಡೆ ಲೂಸ್ ಆಗುತ್ತೆ ಅಂತ, ಏನಿಲ್ಲ, ಪರ್ಫೆಕ್ಟ್ ಆಗಿದೆ, ಪರ್ಫೆಕ್ಟ್ ಆಗಿದೆ. ಈಗ ಚೆನ್ನಾಗಿದೆ, ಕ್ಯೂಟ್ ಆಗಿ, ಪರವಾಗಿಲ್ಲ, ಇಂಪ್ರೆಸ್ ಮಾಡ್ಬಿಡ್ತಲ್ಲ. ನಂಗೆ ಅನ್ಸುತ್ತೆ ಗೈಸ್, 350 ಮೇಲೆ ಏನೇ ಆರ್ಡರ್ ಮಾಡೋದೆಲ್ಲ ಚೆನ್ನಾಗಿರುತ್ತೆ ಅನ್ಸುತ್ತೆ ನನ್ನ ಪ್ರಕಾರ. ನನಗೆ ಇದು ಇಷ್ಟ ಆಯಿತು. ಸೊ ಇವಾಗ ನೆಕ್ಸ್ಟ್ ಹೋಗೋಣ ಬನ್ನಿ. ಬ್ಲೂ ಅಲ್ಲಿ ಒಂದು ಆರ್ಡರ್ ಮಾಡಿದ್ದೀನಿ, ಸ್ಟ್ರೈಪ್ ಅಂದರೆ ಬೇರೆ ಥರ ಇದೆ, ಈ ಥರ ಅಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ವಾಟ್ಸ್ ಇದೆ, ಸೀಸರ್ ಬೇಕಿದೆ. ಪಾಕೆಟ್ ಅಲ್ಲಿ ಹಿಂಗೇನಿಲ್ಲ, ಫ್ರಂಟಲ್ಲಿ ಮತ್ತೆ ಇದು ಬ್ಯಾಕಲ್ಲಿ ಎಲಾಸ್ಟಿಕ್ ಇದೆ. ಸೊ ನೋಡೋಣ ಬನ್ನಿ ಹಾಕಿ ಹೇಗೆ ಕಾಣುತ್ತೆ ಇದು ಅಂತ. ಇನ್ನು ಕಾಟನ್ ಗೈಸ್, ಮೆಟೀರಿಯಲ್ ಚೆನ್ನಾಗಿದೆ. ಲೆಟ್ಸ್ ಗೋ. ಮೈ ಗಾಡ್ ಗೈಸ್, ಇದು ಬಂದು 284. ಇದನ್ನ ನೆಕ್ ನೋಡಿ, ನನಗೆ ನೆಕ್ ಇನ್ನೂ ಇಷ್ಟ ಆಯ್ತು. ಏನು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಬ್ರೋ. 10 on 10. ಇಷ್ಟೊಂದು ಇಂಪ್ರೆಸ್ ಮಾಡಿದ ಸೆಕೆಂಡ್ ಟೈಮಿಂಗ್ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಫಸ್ಟ್ ಟೈಮ್ ಡಿಸಪಾಯಿಂಟ್. ಒಂದು 2 ದಿನ ಇಷ್ಟ ಆಯ್ತು ಅಷ್ಟೇ. ಇಸರಿ ನನಗೆ ಅದು ಇಷ್ಟ ಆಯ್ತು, ಇದು ಇಷ್ಟ ಆಯ್ತು, ನನಗೆ ಇದು ಇನ್ನೂ ವೇಸ್ಟ್ ಆಗ್ತದೆ. ಕೊಡ್ಬೋದು 284, ಆರಾಮಾಗಿ ಕೊಡ್ಬೋದು ಗೈಸ್.
ಅನ್ಎಕ್ಸ್ಪೆಕ್ಟೆಡ್. ಲಿಟ್ರಲಿ ಹಿಂಗೆ ಶಾಪ್ ಮಾಡ್ತಾ 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 ಇಷ್ಟ ಆಗುತ್ತೆ ಅನ್ಸುತ್ತೆ ನನಗೆ ಆನ್ಲೈನ್ ಶಾಪಿಂಗು. ಐ ಲವ್ ಇಟ್ ಬ್ರೋ. ನಿಮ್ಗೆ ಇಷ್ಟ ಆಯ್ತು ಅಂತ ಕಮೆಂಟ್ ಸೆಕ್ಷನ್ ಹೇಳಿ. ಸೊ ನೆಕ್ಸ್ಟ್ ಹೋಗೋಣವಾ. ಫಸ್ಟ್ ಟಾಪ್ ನೋಡಿರುತ್ತೆ ಸೇಮ್ ಸಿಮಿಲರ್ ಆದರೆ ರೆಡ್, ಕಂಪ್ಲೀಟ್ ರೆಡ್. ಬನ್ನಿ. ನನಗಂತೂ ಕಣ್ಣ ಮೂವ್ ಆಗ್ತಲ್ಲ ಆ ಕಡೆ ಎಷ್ಟು ಚೆನ್ನಾಗಿದೆ. ಪರವಾಗಿಲ್ಲ, ಇದಕ್ಕೊಂದು ಎಕ್ಸಾಕ್ಟ್ ಆಗಿದ್ದೀನಿ. ನಮ್ದು ಆಸ್ತಿ ಎಲ್ಲಕ್ಕಿಂತ ಇದ್ದಿದ್ದು ಅಷ್ಟೇ ಅಟ್ರಾಕ್ಟ್ ಆಗಿದ್ದು ಇಷ್ಟ ಆಗಿದ್ದು ಮುಂಚೆ ಫಸ್ಟ್ ಅಂತ ಆರ್ಡರ್ ಮಾಡಿಬಿಟ್ಟಿದ್ದು. ಮತ್ತೆ ರೆಡ್ ನನಗೆ ಚೆನ್ನಾಗಿ ಕಾಣುತ್ತೆ. ಆದರೆ ಏನು ಡಿಸಪಾಯಿಂಟ್ ಅಂದರೆ ಮಿಸ್ಸು ಇದರಲ್ಲಿ ಇನ್ನ ಯಾವುದೇ ಸ್ಟಾರ್ಟಿಂಗ್ ಪ್ರೈಸ್ ಕಲರ್ ನೋಡಿದೆ. ದುಡ್ಡಾಗುತ್ತದೆ ನನಗೆ ಬರೀ ಕಲರ್ ನೋಡಿ ಹೇಗಿದೆ. ಬಟ್ಟೆಗಳು ಚೆನ್ನಾಗಿದೆ, ಕಾಟನ್ ನನ್ ಬ್ರೈಟಾಗಿ ಕಾಣುತ್ತೆ. ಸೊ ಹಾಕೊಂಬರೋಣ ಬನ್ನಿ. ಗೈಸ್ ಏನ್ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇವ್ರ ಡೀಟೇಲಿಂಗ್ ನೋಡಿ. ಇದು ಅಷ್ಟೇ ಟೈ ಮಾಡೋದು. ಸೊ ಇಗ್ನೋರ್ ಮಾಡಿ, ನಾನು ಹೇಗೆ ಟೈ ಮಾಡಿದ್ದೀನಿ ಅನ್ನೋದು ಚೆನ್ನಾಗೇ ಇದೆ. ಹೋಗಕ್ಕೆ ಸ್ವಲ್ಪ ಕಷ್ಟ, ಬಟ್ ಸ್ಟಿಲ್ ಮೈ ಗಾಡ್. ನಂದೇ ತಾನೇ ನನಗೆ ಸಕ್ಕಲ ಕಾಂಪ್ಲಿಮೆಂಟ್ ಮಾಡುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಒಂದು ಸ್ವಲ್ಪ ಲೂಸ್ ಏನೋ ಅನಿಸ್ತು, ಪರವಾಗಿಲ್ಲ. ಈ ಥರ ಇರ್ಬೇಕು. ಈಗ ಚೆನ್ನಾಗಿದೆ ಗೈಸ್. ಚೂರ್ ಸ್ಲೈಡಾಗಿ ಯೂಸ್ ಇದೆ ಅಷ್ಟೇ. ಯಾಕಂದ್ರೆ ಅವೆರಡಕ್ಕಿಂತ ಇದನ್ನ ಕಮ್ಮಿ, 250 ರುಪೀಸು. ಆರಾಮಾಗಿ ಕೊಡ್ಬೋದು. ನಾನು ಇದಕ್ಕೆ 10 on 10 ಕೊಡ್ತೀನಿ. ನೀವೆಷ್ಟು ಕೊಡ್ತೀರಾ ಇದಕ್ಕೆ ಕಮೆಂಟ್ ಸೆಕ್ಷನ್ ಹೇಳಿ. ಬಟ್ ಸ್ಟಿಲ್ ಓಕೆ, ಒಂದ್ಸಲ ಎದುರು ಹಾಕ್ಬೋದು. ಸೊ ನೆಕ್ಸ್ಟ್ ಹೋಗೋಣ ಬನ್ನಿ. ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ 3. ಇದು ನಾನು ಆಮೇಲೆ ಹೋಗ್ತೀನಿ. ಇದಕ್ಕೆ ಹೋಗೋಣ ಫಸ್ಟ್. ಇದು ಬಂದು ಹಾಫ್ ಶೋಲ್ಡರು. ಸೊ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದು ಓಪನ್ ಮಾಡೋಣ ಬನ್ನಿ. ಇದೆಲ್ಲ ಕ್ಯೂಟ್ ಆಗಿದೆ. ಸೊ ಇದೇ ಇದೆ, ನೋಡೋಣ ಬನ್ನಿ. ಇದು ಬಂದು 350 ರುಪೀಸು, ಲೈಕ್ 347. ಲೆಟ್ಸ್ ಸಿ ಬನ್ನಿ ಹೋಗೋಣ. ಗೈಸ್ ಲಿಟ್ರಲಿ ಬಂದು 2 ಥರ ಹಾಕ್ಕೋಬೋದು. ಈ ಥರ ಟ್ರೈ ಮಾಡ್ಬೋದು, ಮತ್ತು ನೆಕ್ ಮೇಲೂ ಟ್ರೈ ಮಾಡ್ಬೋದು. ಎರಡು ಟ್ರೈ ಮಾಡಿ ತೋರಿಸ್ತೀನಿ. ಸೊ ಒಂದು ವಾಕ್ ಇರಲಿ ಇದರಲ್ಲಿ. ಪರವಾಗಿಲ್ಲ ಗೈಸ್, ಮೆಟೀರಿಯಲ್ ನಾವು ಕೊಟ್ಟಿರೋ ಪ್ರೈಸ್ ಹೇಗಿರ್ಬೇಕಾಗಿದೆ. 350 ರುಪೀಸ್. ಎಷ್ಟು ಕ್ಯೂಟಾಗಿ ಕಾಣಿಸಿದೆ. ಚೇನ್ ಹಾಕಿದ್ರೆ ಇಲ್ಲಿ ಇನ್ನ ಎಲಿಗೆಂಟಾಗಿ ಕಾಣುತ್ತೆ. ಸೊ ಅದನ್ನೆಲ್ಲ ಇದನ್ನ ಇನ್ನೊಂದ್ ಥರ ನಾವು ಹಾಕ್ಬೋದು ಅಂದ್ರೆ ಸೊ ಟ್ರೈ ಮಾಡ್ಬೇಕು. ಬ್ಯಾಕಿಂದನೂ ಹಾಕ್ಬೋದು. ಸೊ ಹಾಗೆ ಇದು ಬ್ಯಾಕ್ಲೆಸ್ ಗೈಸ್. ಹೇಗೆ ಕಾಣುತ್ತೆ, ಮುಂದೆ ಅದು ಟೈ ಮಾಡಿದ್ರೆ ಹೇಗೆ ಕಾಣುತ್ತೆ. ಎರಡು ರೀತಿನೂ ಸ್ಟೈಲ್ ಮಾಡ್ಬೋದು. ಇದರ ಟೈ ಮಾಡ್ಕೋಬೋದು, ಬೇಕಂದ್ರೆ ಇಲ್ಲಾಂದ್ರೆ ಇಲ್ಲೇ ಸೆಟಲ್ ಆಗಿರಲಿ. ಯಾವ್ದಾದ್ರು ಜಾಸ್ತಿ ಚೆನ್ನಾಗಿರೋ ನೆಕ್ ಪೀಸ್ ಹಾಕಿದ್ರೆ ಬರೀ ಇಲ್ಲಿಗೆ ಟೈ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಇವಾಗ ಏನು ನೆಕ್ ಪೀಸ್ ಹಾಕಲ್ಲ, ಇದೇ ಹೈಲೈಟ್ ಆಗಿರಲಿ ಅಂದರೆ ಈ ಥರ ಟೈ ಮಾಡಿದ್ರು ಹೈಲೈಟ್ ಆಗಿರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. ಹೇಳಿದ್ನಲ್ಲ ಅವಾಗಲೇ ಫಸ್ಟ್ ಹಾಕಿರೋದಕ್ಕಿಂತ ಇದು ಟೋಟಲಿ ಡಿಫ್ರೆಂಟ್ ಆಗಿದೆ. ಇನ್ನೊಂದು ನೆಕ್ಸ್ಟ್ ಬರ್ದು ಅಷ್ಟೇ
ಟೋಟಲಿ ಡಿಫ್ರೆಂಟ್ ಅಂದ್ರೆ ಈ ಸಿಮಿಲರ್. ಸೊ ಈ ಸಿಮಿಲರ್ ಅದು ಇದೆ ಕಲರ್ ವರ್ತ್ ಅಂತ ಅನ್ಸುತ್ತಲ್ಲ ನಿಮ್ಗೆ? ನನ್ಗಂತೂ ಲಿಟ್ರಲಿ ವರ್ತ್ ಅನ್ಸ್ತು. ಇಂಪ್ರೆಸಿವ್ ಆಗಿದೆ. ಇದಕ್ಕೆ ನಾನು ಟೋಟಲಿ ಹೇಳಿರುವ ಇವತ್ತೆಲ್ಲ ನಾನು ಫುಲ್ಲು 10 on 10 ನೋಡಲಿದ್ದೀನಿ. ಇದು ಅಷ್ಟೇ ನಂಗೆ ಸಕ್ಕತ್ ಇಷ್ಟ ಆಯ್ತು. ಲೈಕ್ ಮೈ ಸ್ಟೈಲ್ ಹೇಳ್ಬೇಕಂದ್ರೆ ಗೈಸ್ ಇದಲ್ಲ ಇನ್ನೊಂದು ಮೈ ಗಾಡ್ ತೆಗಿಬೇಕಾದ್ರೆ ಅದು ಸ್ಟೋರಿ ಹೇಳ್ತೀನಿ. ಸೊ ನೀವು ಏನು ರೇಟಿಂಗ್ ಕೊಡ್ತೀರಾ ಅಂತ ಕಮೆಂಟಲ್ಲಿ ಹೇಳಿ ಇದಕ್ಕೆ. ಓಕೆ ಬನ್ನಿ ನಾವು ನೆಕ್ಸ್ಟ್ ಹೋಗೋಣ. Let's go with this. ಲಾಸ್ಟ್ ಗೈಸ್ 5 ಪೀಸ್ ಆರ್ಡರ್ ಮಾಡಿದೆ. ಇದು ಪಕ್ಕ ತೆಗೆದು ಸೀಸಲ್ ಕಟ್ ಮಾಡೋ ಸಿಕ್ಸೇ ಕಾಣಿಸ್ತಿದೆ ನೋಡಿ. ಎಕ್ಸೈಟ್ಮೆಂಟ್ ಸಾಕು. ನೆಕ್ಸ್ಟ್ ಹೋಗೋಣ. ಇದು ತುಂಬಾ ಟ್ರೆಂಡಿ ಆಗಿದೆ. ಇದು ಓಕೆ. ಇದು ಕಂಪೇರ್ ಮಾಡಿದ್ರೆ ನನಗೆ ಇದು ಕಂಪೇರ್ ಮಾಡಿದ್ರೆ ಇದನ್ನ ಹಾಕಿಲ್ಲ. ಆಮೇಲೆ ಇದ್ರ ಬಗ್ಗೆ ಕಮೆಂಟ್ ಮಾಡೋಣ. ಸೊ ಹಾಗೆ ಇದೇನು ಬಿಗ್ ಪ್ರಾಬ್ಲಮ್ ಅಂತ ಹೇಳ. ಇದೆಲ್ಲ ಗೈಸ್ ಇದೆಲ್ಲ ಪೀಸ್ ನನಗೆ ಲೈಕ್ ಒನ್ ಡೇಲೆ ಬಂದ್ಬಿಟ್ಟಿದೆ. ಒಂದೊಂದು ಪಾರ್ಸಲ್ ಬಂದಿದೆ ನನಗೆ. ಇದಂತೂ ಲಿಟ್ರಲಿ 7 days ತಗೊಂಡಿದೆ ಬರೋಕ್ಕೆ. ಅದೇ ಒಟ್ಟಿಗೆ ಆರ್ಡರ್ ಮಾಡಿದ್ದೆ ಎಲ್ಲ. ಇದಕ್ಕೆ ಮತ್ತೆ ರೀಬುಕ್ ಮಾಡಿದ್ದೀನಿ. ಏನಕ್ಕೂ ಕ್ಯಾನ್ಸಲ್ ಆಗಿ ಇದಕ್ಕೆ ವೇಟ್ ಮಾಡೋಷ್ಟರಲ್ಲಿ ಸಾಕಾಗುತ್ತೆ ನನಗಂತೂ. ಸೊ ಬನ್ನಿ ಇದು ಹೇಗಿದೆ ಅಂತ ಆದ್ರೆ ನನಗೆ ಬೇಕೇ ಬೇಕಿದ್ದೆ. ಇದ್ರ ಜೊತೆ ನಾನು ಇದ್ರ ರಿವ್ಯೂ ಕೊಡ್ಬೇಕಂತಾನು ಇದ್ದೆ. ಆ ರೀಸನ್ಗೆ ವೇಟ್ ಮಾಡಿದ್ದೀನಿ. ಇದು ಬಂದು ನೆಕ್ಕಿಗೆ ಹಾಕೋದು. ಸೊ ಇದು ಬಂದು 260. ನಾನು ಇದಕ್ಕೆ ಫಸ್ಟ್ ಬಿದ್ದಿದ್ದು. ಆಮೇಲೆ ಇದಕ್ಕೆ ಆಮೇಲೆ ಇದು ಎಸ್ ಆಗಿದೆ. ಬಟ್ ಸ್ಟಿಲ್ ಹೇಳಿಲ್ವಾ ಸೇಮ್ ಅಂತ. ಚೂರು ಡಿಫ್ರೆನ್ಸ್ ಅಷ್ಟೇ. ನಾಳ ಬಾವಿಗಲ್ಸ್ರೆ. ಸೊ ಹೇಗಿದೆ ನೋಡಿ. ನೀವು ಆಫ್ ಮಾಡಲ್ಲ. ಸ್ಟೈಲ್ ಮಾಡ್ಬೋದು. ಸ್ಟೈಲ್ ಮಾಡೋಕೆ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸ್ತೆ ಅಂತ ನೋಡಿ. ಟಾಪ್ ಜಸ್ಟ್ ಟಾಪ್ ಸೋ ಗುಡ್. ಓ ಮೈ ಗಾಡ್ ಎಷ್ಟು ಚೆನ್ನಾಗಿರೋ ಪ್ರಾಡಕ್ಟ್ಸ್ ಎಲ್ಲ ಇದೆಯಾ ಮೀಶೋಲ್ಲಿ. ಸೊ ಇದನ್ನ ನಮಗೆ ಹೇಗೆ ಬೇಕಾಗೆ ಸ್ಟೈಲ್ ಮಾಡೋಣ. ಪರ್ಫೆಕ್ಟ್ ಪರ್ಫೆಕ್ಟ್. ಓ ಮೈ ಗಾಡ್ ದಿಸ್ ಮೈ ಥಿಂಗ್. ಈ ಕಡೆ ಬೇಕಿದ್ರೆ ಈ ಕಡೆಗೆ ನೀವು ಯಾವ ಕಡೆ ಪ್ರಿಫರ್ ಮಾಡಿದ್ರೆ ಇದೇ ತುಂಬಾ ಹೈಲೈಟ್ ಕೊಡ್ತಾ ಇರೋದು. ಇಷ್ಟು ಶೈನಿ ಶೈನಿಯಾಗಿ ಕಾಣಿಸ್ತಿದೆ ಅಲ್ಲ. ಬೇಗ ಸ್ಟೈಲ್ ಮಾಡ್ಬೋದು. ಈಗ ನೀವು ಟೈಯು ಮಾಡ್ಬೋದು. ಫಸ್ಟ್ ನಾನು ಬೋಗ್ ಕಲಿಬೇಕು. ವಾವ್ ವಾಟ್ ಯು ಥಿಂಕ್ ಗೈಸ್? ಚೆನ್ನಾಗಿದೆ ಅಲ್ಲ? ಇದೆಲ್ಲ ಇದೇ ಕಾಂಪ್ಲಿಮೆಂಟ್ ಮಾಡ್ತಾ ಇರೋದು. ಜಸ್ಟ್ ಒಂದು ಪ್ಲೇನ್ ಆಗಿದೆ. ಇದನ್ನ ಸ್ಟೈಲ್ ಮಾಡಿದ್ರೆ ಏನ್ ಚೆನ್ನಾಗಿ ಕಾಣಿಸ್ತದೆ ನೋಡಿ. ನನಗಂತೂ ಹೆವಿ ಇಷ್ಟ ಆಯ್ತು. ನನಗೆ ಎಲ್ಲ ಇಷ್ಟ ಆಯ್ತು. ಲಿಟ್ರಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಗೈಸ್. ಆ 3ಕ್ಕಿಂತ 2 ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿದೆ. ಸೊ ಇಷ್ಟೇ ಅಂತ ಅನ್ಸೋದು. ಇದು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.